ಕೈಗೆ ಸಿಕ್ಕಂತಹ ಪ್ರಮುಖ ಅಸ್ತ್ರ ಇದು. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಧರ್ಮ ದಂಗಲ್. ಇದು ಕೆರಗೋಡು ಗ್ರಾಮದ ಸ್ವಾಭಿಮಾನದ ಪಾದಯಾತ್ರೆ. ಕೆರಗೋಡು ಗ್ರಾಮದಲ್ಲಿ ಬಿಜೆಪಿ ನಾಯಕ ಪ್ರೀತಂ ಗೌಡ ಹೇಳಿಕೆ ನೀಡಿದ್ದಾರೆ. ಸ್ವಾಭಿಮಾನದ ಪಾದಯಾತ್ರೆ ಅಂತ ಹೇಳಿದ್ದಾರೆ ಪ್ರೀತಂ ಗೌಡ. ಈ ಹೋರಾಟದಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ಹನುಮಧ್ವಜದ ಹೆಸರಲ್ಲಿ ಕಾಂಗ್ರೆಸ್ ಓಲೈಕೆ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಪ್ರೀತಂ ಗೌಡ. ಬಿಜೆಪಿ ನಾಯಕ ಪ್ರೀತಂ ಗೌಡ ಅವರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೊಟೆಸ್ಟ್ ಕೂಡ ಆರಂಭ ಆಗುತ್ತೆ. ಸರ್, ಮೊದಲಿಗೆ ಇವತ್ತು ಯಾವೆಲ್ಲ ಲೀಡರ್ಸ್ ಪಾಲ್ಗೊಳ್ತಾ ಇದ್ದಾರೆ ನೋಡಿ. ಈ ಒಂದು ಕಾಲ್ನಡಿಗೆ ಏನಿದೆ ಇದು ಕೆರಗೋಡು ಗ್ರಾಮದ ಸ್ವಾಭಿಮಾನದ ನಡಿಗೆ. ಇದರಲ್ಲಿ ಯಾವ ಪಕ್ಷದ್ದು ಕೂಡ ಪಾತ್ರ ಇರೋದಿಲ್ಲ. ಇದರಲ್ಲಿ ಇರೋವಂಥದ್ದು ವಿಚಾರ ಹನುಮಧ್ವಜವನ್ನು ಕೆಳಗಿಳಿಸಿ ತುಷ್ಟೀಕರಣದ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ಹಿಂದೂ ಸಮಾಜದ ಭಾವನೆಯನ್ನು ಏನು ಕೆರಳಿಸಿದ್ದಾರೆ ಅವರಿಗೆ ಒಂದು ಸಂದೇಶ ಹೋಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ಅಂದರೆ ಸಿಎಂ ಕೂಡ ಮಾತಾಡೋದು ಇದನ್ನ ಬಿಜೆಪಿ ಮತ್ತು JDS ರಾಜಕೀಯ ದಾಳವಾಗಿ ಮಾಡಿಕೊಂಡಿದೆ, ಇಲ್ಲಿ ಒಂದು ದ್ವೇಷವನ್ನು ಮೂಡುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಹನುಮಧ್ವಜ ಅವರಿಗೆ ಯಾವ ತೊಂದರೆಯನ್ನು ಕೊಟ್ಟಿತ್ತು ಅನ್ನೋದನ್ನು ಮೊದಲು ಹೇಳಬೇಕು. ನನಗೆ ಎಲ್ಲಿ ಅನುಮಾನ ಪ್ರಾರಂಭ ಆಗಿದೆ ಅಂತೇಳಿ ಹೇಳಿದರೆ, ಕಾಂಗ್ರೆಸ್ಸು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು. ನೀವೆಲ್ಲರೂ ಮರ್ತಿದ್ದೀರಿ ಅನಿಸುತ್ತೆ. ಅವರ ಮರ್ತಿಲ್ಲ ಅಂತೇಳಿ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಜ್ಞಾಪಿಸಿ. ಅದರ ಅಂಗವಾಗಿ ಅಥವಾ ಭಾಗವಾಗಿ ಅವರು ಹನುಮಧ್ವಜವನ್ನು ಇಳಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಆ ನಂಬಿಕೆಗೆ ಪುಷ್ಟಿ ಕೊಡೋ ರೀತಿಯಲ್ಲಿ ಅವರು ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರವಾದಿ ಸಂಘಟನೆ ಆಗಿರುವಂಥ ಬಜರಂಗ ದಳದ ಪ್ರತೀಕವಾಗಿರುವಂಥ ಹನುಮನ ಧ್ವಜವನ್ನು ಇಳಿಸೋದ್ರ ಮೂಲಕ ಅವರು ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆ ತುಷ್ಟೀಕರಣ ರಾಜಕಾರಣದ ವಿರುದ್ಧವಾಗಿ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗಬೇಕು, ಹಿಂದೂ ಧರ್ಮ ಉಳಿಬೇಕು ಅಂತೇಳಿ ಹೇಳಿದ್ರೆ ಇವರ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ. ಓಕೆ ಸರ್, ಕೊನೆಯದಾಗಿ ಯಾರೆಲ್ಲ ಲೀಡರ್ಸ್ ಬರ್ತಾ ಇದ್ದಾರೆ? JDS ಬಿಜೆಪಿ ಜಂಟಿಯಾಗಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. JDS ಇಂದ ಯಾರಾದರೂ ಇಲ್ಲಿ ಯಾರು ಲೀಡರ್ ಇಲ್ಲ. ನಾನು ಒಬ್ಬ ಕಾರ್ಯಕರ್ತನಾಗಿ ಬಂದೀನಿ. ನೇತೃತ್ವ ಕೆರಗೋಡು ಗ್ರಾಮದ ಗ್ರಾಮಸ್ಥರು. ಇದಿಷ್ಟು ಪ್ರೀತಂ ಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.